ನಿನ್ ಪ್ರಾಬ್ಲಮ್ಮು? ಏಯ್, ನಾನ್ ವಿಡಿಯೋ ಕಾಲ್ ಮಾಡಿದ್ರೆ ನೀನ್ ಫೋನ್ ಅಲ್ಲೆಲ್ಲೋ ಇಟ್ರೆ ಏನ್ ನೋಡೆ ಮಾತಾಡೋದು? ಹುಚ್ಚುಚ್ಚಾಗಿ ಮಾತಾಡ್ಬೇಡ, ಮೊದ್ಲು ಫೋನ್ ಇಡು. ಅದೆಲ್ಲ ಆಗಲ್ಲ, ನೀನ್ ಮಾತಾಡ್ಲೇಬೇಕು. ಅಲ್ಲಿಗೆ ಬಂದು ಮಾತಾಡಿಸ್ತಾ ಇದ್ರೆ ಏನ್ ನಿನ್ ತಂಗಿ ಹಂಗೆ ಬಂದು ನನ್ನೇ ದಬಾಯಿಸ್ತಾಳೆ? ನನ್ ತಂಗಿ ಬಗ್ಗೆ ಮಾತಾಡ್ಬೇಡ. ಏನ್ ಇಲ್ದೇ ಇರೋದ ಮಾತಾಡ್ತಾ ಇದೀನಿ? ಇರೋದಂತಾನೆ ಮಾತಾಡ್ತಾ ಇದೀನಿ. ಮೊದ್ಲು ಫೋನ್ ಸರಿಯಾಗಿ ಇಟ್ಕೋ, ನಿನ್ ಮುಖ ನೋಡ್ಬೇಕು. ಏನ್ ಬೇಡ. ನೀನ್ ಇವಾಗ ಫೋನ್ ತೆಗಿಲಿಲ್ಲ ಅಂದ್ರೆ ನಾನ್ ನೇರವಾಗಿ ಅಲ್ಲಿಗೆ ಬರ್ತೀನಿ ನೋಡು. ಅಯ್ಯೋ, ಹೀಗ್ ಮುಖ ನೋಡ್ಕೊಂಡು ಮಾತಾಡ್ತಿದ್ರೆ ಎಷ್ಟು ಸಮಾಧಾನ ಅನ್ಸುತ್ತೆ ಗೊತ್ತಾ? ನೋಡು ನಮ್ ಕರ್ಮ, ಆಫೀಸಲ್ಲಿ ಹತ್ರ ಇದ್ರೂನು ಎದುರುಗಡೆ ಬಂದು ಮಾತಾಡೋಕಾಗದೆ ಹೀಗೆ ಹತ್ರ ಇದೀವಿ ಅನ್ನೋ ಫೀಲಿಂಗೋಸ್ಕರ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೇಕಾಗಿ ಬಂದಿದೆ. ನಿನ್ ತಂಗಿ ಆರ್ಡರ್ ಪಾಸ್ ಮಾಡಿದಾಳೆ ಗೊತ್ತಾ? ಏನು? ನಾನು ಸುಮ್ನೆ ನಿನಗ್ ಗೋಳು ಕೊಡ್ಬಾರ್ದಂತೆ. ಹೌದು, ಬುರ್ಕಾ ವಿಷಯ ನಿನ್ ತಂಗಿಗೆ ಹೇಳ್ಬಿಟ್ಟಿದ್ಯಾ? ಎಲ್ಲ ಹೇಳ್ಬಿಡ್ತೀಯಾ? ಏನು ಮುಚ್ಚಿಟ್ಕೊಳ್ಳೋದೇ ಇಲ್ವಾ? ನನಗ್ ನೀನ್ ಕೊಡ್ತಾ ಇರೋ ಟಾರ್ಚರ್ ಬಗ್ಗೆ ನನ್ ತಂಗಿ ಹತ್ರ ಹೇಳ್ದೆ ಇರೋದಕ್ಕೆ ನೀನ್ ಖುಷಿ ಪಡು. ಏನೋ ನಾನ್ ಟಾರ್ಚರಾ? ಮತ್ತೆ ನೀನೇನ್ ಮಾಡ್ತಾ ಇದ್ಯಾ? ನನ್ನನ್ ಹೆದರ್ಸಿ ಬೆದರ್ಸಿ ತುಂಬಾ ಟಾರ್ಚರ್ ಕೊಡ್ತಿದ್ಯಾ. ಅದನ್ನ ಟಾರ್ಚರ್ ಅಂತ ಅನ್ನಲಾಮಿ, ಪ್ರೀತಿ. ಪ್ರೀತಿ ಇಷ್ಟು ಟಾರ್ಚರ್ ಆಗತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಪ್ರೀತಿನೂ ಬೇಡ, ಗೀತಿನೂ ಬೇಡ, ಫೋನ್ ಇಡು. ಇಲ್ಲಿ ನೋಡು, ನೀನು ನಿನ್ ತಂಗಿ ತರ ತಯಾರಾಗ್ಬೇಡ. ಏಯ್, ನನ್ ತಂಗಿ ಬಗ್ಗೆ ಮಾತಾಡ್ಬೇಡ. ಯಾಕೆ? ನಾನೇನ್ ತಪ್ಪು ಮಾತಾಡ್ದೆ? ಈ ಆಫೀಸಲ್ಲಿ ನಮ್ಮಮ್ಮ ಒಂದ್ ಕಡೆ ನಮ್ಮ ಮಾಮ ಒಂದ್ ಕಡೆ ಯಮದ್ ತರ ಕೂತಿದ್ರೆ ಈಗ ಅದಕ್ಕಿಂತ ದೊಡ್ಡ ಯಮದ್ ತರ ನಿನ್ ತಂಗಿ ತಯಾರಾಗ್ತಿದ್ದಾಳೆ. ನಿನ್ ತಂಗಿ ಮಾತಾಡ್ಬೇಡ ಅಂದ ತಕ್ಷಣ ನಾನ್ ಸುಮ್ನಿದ್ ಬಿಡ್ತೀನ? ಅದಕ್ಕೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ನಾವ್ ಹಿಂಗ್ ಮಾತಾಡ್ತಾ ಇದೀವಿ. ನನ್ ತಂಗಿ ಬಗ್ಗೆ ಮಾತಾಡ್ಬೇಡ ಅಂದೆ ಅಲ್ವಾ? ಮಾತಾಡಿದ್ರೆ ಏನೀಗ? ನಿನ್ ತಂಗಿ ಮಾತ್ರ ನಮ್ಮ ಅಣ್ಣನ್ ಲವ್ ಮಾಡ್ತಿಲ್ವಾ? ಅವನ ಜೊತೆ ಮಾತಾಡ್ತಿಲ್ವಾ? ಅವನ್ನ ನೋಡ್ತಾ ಇಲ್ವಾ? ಅವನ್ನ ಹೋಗಿ ಮೀಟ್ ಮಾಡ್ತಿಲ್ವಾ? ಅವ್ರಿಗೊಂದ್ ರೂಲು, ನಮ್ಗೊಂದ್ ರೂಲಾ? ಯಾರಿಗಾದ್ರೂ ಏನಾದ್ರೂ ಹೇಳೋಕ್ ಮುಂಚೆ ಅವ್ರದವ್ರು ನೋಡ್ಕೋಬೇಕು. ನೋಡು, ನಿನಗಿನ್ ಕೊನೆ ಸಲ ಹೇಳ್ತಾ ಇದೀನಿ, ನನ್ ತಂಗಿ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಏನಮ್ಮಿ ನೀನು ನಿನ್ ತಂಗಿ ಬಗ್ಗೆ ಹೇಳಿದ್ರೆ ನನ್ಗೆ ಬೈತಿದ್ಯಾ? ನನ್ ತಂಗಿ ಬಗ್ಗೆ ಮಾತಾಡಿದ್ರೆ ನನಗಿಷ್ಟ ಆಗಲ್ಲ, ಹೇಳ್ತಾ ಇದೀನಿ. ನಿನ್ ತಂಗಿ ಮಾತ್ರ ನನಗ್ ಬಂದ್ ಆತರ ಹೇಳ್ಬೋದು. ಅವಳೇನ್ ನೆಟ್ಟಿಗಿದಾಳ? ಏನ್ ನೆಟ್ಟಗಿದಾಳ ಅನ್ನೋದು? ನನ್ ತಂಗಿ ನಿಂತರ ಹುಚ್ಚುಚ್ಚಾಗ ಆಡಲ್ಲ. ಈಗ ಹಾಕ್ತಿರೋದ್ ವೇಷ ಅಲ್ದೆ ಇನ್ನೇನು? ಇನ್ನೊಂದ್ ಮಾತು ಜಾಸ್ತಿ ಆಡಿದ್ರು ಸರಿ ಇರಲ್ಲ, ಹೇಳ್ತಾ ಇದೀನಿ. ಅಷ್ಟಕ್ಕೂ ನನ್ ತಂಗಿ ಬಗ್ಗೆ ನೀನ್ ಯಾಕೆ ಮಾತಾಡ್ತಿದ್ಯಾ? ಏನು, ನಿನ್ ತಂಗಿ ಬಗ್ಗೆ ಮಾತಾಡ್ತಾ ಇದ್ರೆ ಕೋಪ ಬರ್ತಾ ಇದ್ಯಾ? ನನ್ ಮಾತಿಗೇನು ಬೆಲೆನೇ ಇಲ್ಲ ಅಲ್ವಾ? ನನಗಿಂತ ನಿನ್ ತಂಗಿನೇ ಹೆಚ್ಚಾ? ಹೌದು, ನಂಗೆ ಎಲ್ರಿಗಿಂತ ಅಮ್ಮ ಅಪ್ಪ ಅಜ್ಜಿ ತಂಗಿನ ಮುಖ್ಯ. ನನ್ ತಂಗಿ ಬಗ್ಗೆ ಇನ್ನೊಂದ್ ಮಾತಾಡಿದ್ರು ನನಗಿಷ್ಟ ಆಗಲ್ಲ. ಇಡು ಫೋನು. ಇಲ್ಲಿ ನೋಡು, ಇದು ಸರಿ ಇರಲ್ಲ, ಹೇಳ್ತಾ ಇದೀನಿ. ನೀನ್ ಮೊದ್ಲು ನನ್ ತಂಗಿ ಬಗ್ಗೆ ಮಾತಾಡೋದ್ ಬಿಟ್ಟು ನಿನ್ ಕೆಲ್ಸ ನೋಡ್ಕೋ. ಯಮ್ಮಿ ಯಮ್ಮಿ ಯಮ್ಮಿ. ಶ್ರೀರಾಮನಾಮಗಳು ಶತಕೋಟಿ, ಒಂದೊಂದು ಹೆಸರು ಅತಿ ಪ್ರೀತಿ. ಏನಜ್ಜಿ, ಈ ಟೈಮ್ಗೆಲ್ಲ ಟಿವಿ ಆನ್ ಮಾಡ್ಕೊಂಡು ಸೀರಿಯಲ್ ನೋಡ್ತಾ ಇರ್ತೀಯಾ? ಇವತ್ತೇನೋ ಹಾಡ್ ಹೇಳ್ತಾ ಕೂತಿದ್ಯಾ? ಟಿವಿ ಸೀರಿಯಲ್ ನೋಡಕ್ಕೆ ಕೇಬಲ್ ಸರಿಯಾಗಿ ಬರ್ಬೇಕಲ್ವಾ? ಕೇಬಲ್ ಕಟ್ ಆಗಿರ್ಬೇಕು ಅನ್ಸತ್ತೆ. ಅವನು ಫೋನ್ ಮಾಡಿ ಹೇಳಿ, ಇವತ್ತಿನ ಎಪಿಸೋಡ್ ಗೋತಾ. ನಿಂದೆ ನಿನ್ಗೆ. ಅಪ್ಪ ಅಮ್ಮ ಎಲ್ಲಿ? ಅವರು ಬೀದಿ ಕೊನೆಯಲ್ಲಿ ಒಬ್ರು ಟೀಚರ್ ಇದಾರಲ್ಲ, ಅವ್ರ ಮನೆಗ್ ಹೋಗಿದ್ದಾರೆ. ಅಲ್ಲಿಗೆ ಯಾಕೆ ಹೋದ್ರು? ಏನೋ ಅಮ್ಮ, ಬಿಡುವಿದ್ರೆ ಬಂದ್ ಹೋಗಿ ಅಂತ ಹೇಳಿದ್ರಂತೆ. ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಇಬ್ರು ಹೋಗಿದ್ದಾರೆ. ನೋಡು, ನಿಮ್ಮ ಅಪ್ಪ ಬಂದ್ಬಿಟ್ರು. ಪಲ್ಲವಿ ಎಲ್ಲಿ ಹೇಳಿ ಅಂದ್ರೆ? ಹೆಂಗಸರೆಲ್ಲ ಮಾತಾಡ್ಕೋತಾ ಇದ್ರು. ಸ್ವಲ್ಪ ಹೊತ್ ಬಿಟ್ಟು ಬರ್ತೀನಿ ಅಂದ್ಲು. ಸರಿ ಅಂತ ಹೇಳಿ ನಾನ್ ಬಂದ್ಬಿಟ್ಟೆ. ಯಾಕೆ ಕರ್ತಿದಾರಪ್ಪ ಅವರು? ಏನೋ ಸುಮ್ನೆ ಕರ್ದಿದ್ದಾರೆ ಅನ್ಕೊಂಡೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಒಳ್ಳೆ ಸುದ್ದಿ ಹೇಳಿದ್ರು. ಏನದು ಅಪ್ಪ? ಅವ್ರ ಮಗ ಇದಾರಲ್ಲ, ಅವ್ರ ಮಗ ಕೂಡ ಟೀಚರ್ ಆಗಿ ಕೆಲಸ ಮಾಡ್ತಾರಂತೆ. ಅವ್ರ ಮಗನಾ? ಹೌದು. ಅವ್ರ ಮಗನಿಗೆ ಮದ್ವೆ ಸಂಬಂಧ ಮಾತಾಡ್ಬೇಕು ಅಂತ ಕರ್ಸಿದ್ರು. ಅಮ್ಮ ಪೂರ್ವಿ, ಅವರು ನಿನ್ನ ಸೊಸೆ ಮಾಡ್ಕೋಬೇಕು ಅನ್ಕೋತಿದ್ದಾರೆ. ಅವ್ರಿಗೆ ವರದಕ್ಷಿಣೆನೂ ಏನು ಬೇಕಾಗಿಲ್ವಂತೆ. ಅವ್ರಿಗೆ ಈ ವರದಕ್ಷಿಣೆ ಗಿರದಕ್ಷಿಣೆ ಅಂದ್ರೇನೆ ಆಗಲ್ವಂತೆ. ಅವ್ರ ತಂದೆ ಕೂಡ ವರದಕ್ಷಿಣೆನೆ ತಗೊಳ್ದೇನೆ ಮದ್ವೆ ಆದ್ರಂತೆ. ಅದಕ್ಕೆ ಅವ್ರ ಮಗನಿಗೂ ಕೂಡ ವರದಕ್ಷಿಣೆ ತಗೊಳ್ದೇನೆ ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ನಾವು ಮತ್ತೆ ನಮ್ಮ ಕುಟುಂಬ ಅವ್ರಿಗೆ ತುಂಬಾ ಇಷ್ಟ ಆಗಿದೆಯಂತೆ. ಈ ಊರಲ್ಲಿ ನಮ್ಮ ಬಗ್ಗೆ ಯಾರನ್ನೇ ಕೇಳಿದ್ರು ನಮ್ಮ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡಿಲ್ಲ ಅಂತ ಹೇಳಿದ್ರು. ಹೆಣ್ಮಕ್ಳು ಕೂಡ ಒಳ್ಳೆಯವರು, ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಅಭಿಮಾನದಿಂದ ಹೇಳಿದ್ರು.
ಹುಡುಗ ಕೂಡ ಚೆನ್ನಾಗೇ ಇದ್ದಾನೆ. ರಂಗ, ಎಲ್ಲ ನಿನ್ ಕೃಪೆನಪ್ಪ. ಇಷ್ಟು ದಿವಸ ಆದ್ಮೇಲೆ ನಮ್ ಕಡೆ ನೋಡ್ದೆ ಅಪ್ಪ. ನಮ್ ಪೂರ್ವಿಗೆ ಒಂದೊಳ್ಳೆ ಸಂಬಂಧ ತಂದ್ಕೊಟ್ಟಿದ್ಯಾ. ದೊಡ್ಡೋರು ಸುಮ್ನೆ ಹೇಳಲ್ಲ, ಮದ್ವೆ ಮುಂಜಿ ಯೋಗ ಬಂದ್ರೆ ಆಗತ್ತೆ ಅಂತ. ಅದ್ರ ಸಮಯ ಬಂದಾಗ ನಾವ್ ಸುಮ್ನೆ ಕೂತ್ಕೊಂಡ್ರು ಅದ್ರ ಪಾಡಿಗೆ ಅದೇ ಎಲ್ಲ ಆಗ್ಬಿಡತ್ತೆ. ನೋಡಿದ್ಯಾ, ನಾವ್ ಮನೇಲೇ ಕೂತಿದೀವಿ, ನಾವ್ ಯಾವ ಸಂಬಂಧನೂ ಹುಡುಕ್ಲಿಲ್ಲ. ಆದ್ರೆ ಸಂಬಂಧನೇ ಹುಡ್ಕೊಂಡ್ ನಮ್ ಮನೆಗ್ ಬಂದಿದೆ. ಪೂರ್ವಿ, ಹೋಗು, ಇನ್ಮೇಲ್ ನೀನ್ ಯೋಗ ಬದ್ಲಾಯ್ತು ಅನ್ಕೋ. ಅವರು ಕೂಡ ಒಂದು ಒಳ್ಳೆ ದಿನ ನೋಡ್ಕೊಂಡು ಮನೆಗೆ ಬರ್ತೀನಿ ಎಂದಿದ್ದಾರೆ. ನೀವೇನ್ ಹೇಳಿದ್ರಿ ಅಪ್ಪ? ಒಳ್ಳೆ ಮನೆತನ ಆಗಲ್ಲ ಅಂತ ಹೇಗೆ ಹೇಳಮ್ಮ? ಅಪ್ಪ, ಅಷ್ಟೊಂದು ಅರ್ಜೆಂಟ್ ಯಾಕೆ? ಒಂದ್ಸರಿ ಎಲ್ಲ ನೋಡಿ ಯೋಚನೆ ಮಾಡಿ ಮಾಡೋಣ. ಹೌದು ಕಣಮ್ಮ, ಯಾವುದನ್ನೂ ಅರ್ಜೆಂಟಾಗಿ ತೀರ್ಮಾನ ತಗೋಬಾರ್ದಲ್ವಾ? ನಾನು ಹುಡುಗನ ಬಗ್ಗೆ ಸ್ವಲ್ಪ ವಿಚಾರಿಸಿ ನೋಡ್ದೆ. ಒಳ್ಳೆ ಹುಡುಗ, ಈ ಸಂಬಂಧ ಆಗ್ಬರುತ್ತೆ ಅಂತ ನನಗನ್ನಿಸ್ತಾ ಇದೆ. ಮಾವಾ. ಓ ಲತಾ, ಆ ಈರುಳ್ಳಿ ಕಟ್ ಮಾಡ್ಕೊಡಮ್ಮ. ಹಾ, ಬೇರೆ ಗಂಡಸಾದ್ರೆ ಟೈಮ್ ಪಾಸಿಗೆ ಅಡುಗೆ ಮನೆಗೆ ಬರ್ತಾರೆ, ಆದ್ರೆ ನನ್ನನ್ನು ಇಲ್ಲಿಗೆ ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ದಾರೆ. ಇಷ್ಟು ಜನಕ್ಕೆ ಇಲ್ಲಿ ಅಡುಗೆ ಮಾಡ್ಬೇಕು ಅಂದ್ರೆ ದೊಡ್ಡ ಸಾಧನೆ ಮಾಡ್ದಂಗಮ್ಮ. ಅಷ್ಟಕ್ಕೂ ನೀವು ಅಡ್ಗೆ ಮನೆ ತನಕ ಯಾಕೆ ಬಂದ್ರಿ ಮಾವ? ಮದ್ವೆ ಆಗ್ತಿದ್ದ ಹಾಗೆ ಅಡ್ಗೆ ಬರಲ್ಲ ಅಂತ ಹೇಳಿ ಜಾರ್ಕೊಳಕ್ ಆಗ್ತಾ ಇರ್ಲಿಲ್ವಾ? ಹೇಗಮ್ಮ ಸುಮ್ಮನೆ ಇರಕ್ಕಾಗತ್ತೆ? ನನ್ನ ಬಗ್ಗೆ ನಿನ್ಗೆ ಗೊತ್ತೇ ಇದೆಯಲ್ಲ, ನಾನೇನು ಗಂಡನಾಗಿ ಈ ಮನೆಗೆ ಬಂದೆ, ಅವತ್ತಿಂದ ಇವತ್ತವರೆಗೂ ಅಡುಗೆ ಮನೆಯಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ಹಾಗಿದ್ರೆ ಅನುಭವಿಸಿ. ಅದೇ ತಾನ ಮಾಡ್ತಾ ಇರೋದು ಕೆಲಸ. ನೋಡು, ಫೋನಲ್ಲಿ ನಾನು ಎರಡನೇ ಸೊಸೆಗೆ ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಹಾ ಮಾವ. ಏನಮ್ಮ, ಏನ್ ಮಾಡ್ತಿದ್ಯಾ? ಏನಿಲ್ಲ ಮಾವ, ಈಗಷ್ಟೇ ಆಫೀಸಿಂದ ಬಂದೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ದೀನಿ. ನೀವು? ನಾನಾ? ನನಗೆ ಕೇಳ್ಬೇಡಮ್ಮ, ನಾನು ಇಷ್ಟೊತ್ತಿಗೆ ಅಡುಗೆ ಮನೇಲೇ ಇರೋದು. ಹಬ್ಬಾ, ಶುರು ಹಚ್ಕೊಂಡ್ರ ನೀವು? ಮಾಡ್ಲೇಬೇಕಲ್ಲಮ್ಮ. ಇನ್ನೇನಮ್ಮ ವಿಶೇಷ? ಹೇಳ್ಬೇಕ್ ಮಾವ. ಮದುವೆ ವಿಷಯ ಏನ್ ಮಾಡೋಣ? ಈಗ ನಿಮ್ ಮನೆ ಹಿರಿಯರ ಹತ್ರ ಈ ವಿಷಯನ ಹೇಗಿಡೋದು? ನೀನ್ ಮಾತಾಡ್ತೀಯಾ ಇಲ್ಲ ನಾನೇ ಬರ್ಬೇಕಾ? ಹೌದು, ನಮ್ ಪ್ಲಾನ್ ಏನು? ಏನಾದ್ರೂ ಪ್ಲಾನ್ ಮಾಡಿದ್ರೆ ತಾನೇ ವರ್ಕೌಟ್ ಆಗೋದು. ಮಾವ, ಏನ್ ನೀವು ಮದ್ವೆ ಬಗ್ಗೆ ಇಷ್ಟು ಜೋರ ಮಾತಾಡ್ತಾ ಇದ್ದೀರಾ? ಅತ್ತೆ ಬಂದ್ರೆ ಅಷ್ಟೇ. ಏಯ್ ಪೆತ್ ಸೊಸೆ, ಯಾವತ್ತಾದ್ರೂ ನಿಮ್ಮ ಅತ್ತೆ ಅಡ್ಗೆ ಮನೆಗೆ ಬಂದಿದ್ದಾಳ? ಕೆಲಸ ನೋಡು. ಅತ್ತೆ ಆಕ್ಚುಲಿ ಅಡ್ಗೆ ಮನೆಗೆ ಬರಲ್ವಾ ಮಾವ? ಅಮ್ಮ, ಖಂಡಿತ ಬರಲ್ಲ. ಹೌದು, ಇವಾಗ ಏನ್ ಮಾಡೋಣ? ಇವತ್ತು ಅಕ್ಕನ್ ಮದ್ವೆ ಬಗ್ಗೆ ಮನೇಲಿ ಮಾತ್ ಶುರುವಾಗಿದೆ ಮಾವ. ಹೌದಾ? ಮತ್ತಿನ್ನೇನ್ ಮಾವ, ಮೊದ್ಲು ಅಕ್ಕನ್ ಮದ್ವೆನೇ ಮಾಡ್ಬೇಕಲ್ವಾ? ಕರೆಕ್ಟ್ ಕರೆಕ್ಟ್. ದೊಡ್ಡ ಮಗಳಿರ್ಬೇಕಾದ್ರೆ ಚಿಕ್ಕ ಮಗಳಿಗೆ ಹೇಗೆ ಮದುವೆ ಮಾಡ್ತಾರೆ? ನಮಗ್ ಬೇಕಾಗಿರೋದು ಅದೇ. ಮೊದ್ಲು ನಿಮ್ಮ ಅಕ್ಕನ ಮದುವೆ ಆಗ್ಬಿಟ್ರೆ ನಿಮ್ದು ಗೋವಿಂದಂದು ಲೈನ್ ಕ್ಲಿಯರ್ ಆಗ್ಬಿಡುತ್ತೆ. ಯಾವ್ದು ಈಸಿಯಾಗಿ ಕ್ಲಿಯರ್ ಆಗಲ್ಲ ಮಾವ. ಯಾಕೆ? ಅಕ್ಕನ್ ಮದ್ವೆ ನಡೆಯೋದು ಕೂಡ ಪ್ರಾಬ್ಲಮ್ಮೇ ಅಲ್ವಾ? ಏನ್ ಪ್ರಾಬ್ಲಮ್ ಇದೆ? ಒಬ್ಬ ಒಳ್ಳೆ ಹುಡುಗನ್ ಹುಡುಕಿ ವರದಕ್ಷಿಣೆ ವಿಷಯ ಬಂದಾಗ ಹೇಗಾದ್ರೂ ಮ್ಯಾನೇಜ್ ಮಾಡಿದ್ರಾಯ್ತು. ಏನ್ ಮಾವ ಹಾಗಂತಿದ್ದೀರಾ? ನಮ್ಮ ಅಕ್ಕ ಪೂರ್ವಿ ಮದ್ವೆ ಬಾಲಾಜಿ ಜೊತೆ ಆಗ್ಬೇಕಲ್ವಾ? ಏನಮ್ಮ ನೀನ್ ಹೇಳ್ತಿರೋದು? ಹೌದು ಮಾವ, ನಿಮಗ್ ಗೊತ್ತಿಲ್ವಾ? ಏನ? ಪೂರ್ವಿ ಬಾಲಾಜಿ ಒಬ್ರನ್ನೊಬ್ರು ಇಷ್ಟ ಪಡ್ತಿದ್ದಾರೆ. ಮಾವ, ಏನಕ್ ಮಾವ ಸೈಲೆಂಟ್ ಆಗ್ಬಿಟ್ರಿ? ಫ್ಯೂಸ್ ಹೊರಟೋಯ್ತಮ್ಮ. ಏನು? ಈ ವಿಷಯ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ. ಈ ಶಾಕಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಆಮೇಲೆ ಫೋನ್ ಮಾಡ್ತೇನೆ. ಫೋನ್ ಇಡಮ್ಮ. ಮಾವ, ಏನಾಗ್ತಿದ್ಯಾ? ನಿಂಗೆ ವಿಷಯ ಗೊತ್ತಾ? ಅಯ್ಯೋ ಕಳ್ಳ ನನ್ ಮಗನೇ, ಎಲ್ಲಿದ್ದಾನ ಅವನು? ಹಂಗಾಯ್ತು. ಜಲಕ್ರೀಡೆ ಆಡ್ಕೊಂಡು ರಾಗಗಳು ಹಾಡ್ಕೊಂಡು ಏನಾಯ್ತು ಅಪ್ಪ? ನೀವೇನ್ ಸುಮ್ಮನೆ
ನಾಟಕ ಆಡ್ತಿದ್ರ? ನನ್ನ ಹತ್ರ ಯಾಕೆ ಹೊಡಿತಿದ್ಯಾ ಹೇಳಪ್ಪ. ನಿಮ್ಮನ್ನ ಹೊಡೆಯೋದಷ್ಟೇ ಇಲ್ಲ ಕಣ್ರೋ, ನಿಮ್ಮ ಮೂಳೆನ ಮುರಿದು ಹಾಕ್ಬಿಡ್ಬೇಕು, ಚರ್ಮ ಸುಲಿಬೇಕು. ಅಪ್ಪ ಇರಪ್ಪ, ಒಂದು ಹೊಡೆದ್ಬಿಟ್ಟು ಹೇಳು, ಇಲ್ಲ ಹೇಳ್ಬಿಟ್ಟು ಹೊಡಿ. ಈಗ ಹೊಡೆಯೋದಲ್ದೆ ಬೈತಾ ಇದ್ಯಾ. ಏನೋ ನೀನು ಕೂಡ ಲವ್ ಮಾಡ್ತಿದ್ಯಾನೋ? ಲವ್ ನಮ್ಮ ಅಪ್ಪಂಗೂ ಗೊತ್ತಾಗೋಯ್ತಾ? ಯಾಕೆ ನಾನ್ ಲವ್ ಮಾಡಬಾರ್ದಾ? ದೊಡ್ಡವನ್ ಮಾಡಿದಾನೆ, ಇವನು ಮಾಡ್ತಿದ್ದಾನೆ, ನಾನ್ ಲವ್ ಮಾಡಿದ್ರೆ ತಪ್ಪಾಗ್ಬಿಡುತ್ತಾ? ನಿನಗೇನೋ ಅಷ್ಟು ಅರ್ಜೆಂಟ್ ಆಗಿತ್ತು ತಂದು. ಅಯ್ಯೋ ಅಪ್ಪ, ಏನೋ ಒಂದು ಮದುವೆಗೆ ಐಡಿಯಾ ಸಿಗದೆ ಒದ್ದಾಡ್ತಾ ಇದೀನಿ, ಇನ್ನು ನಿನ್ನ ಮದುವೆಗೆ ಎಲ್ಲೋ ಐಡಿಯಾ ತರಲಿ. ಆದ್ರೂ ಇಷ್ಟ ದಿನ ಯಾಕ್ರೋ ನನ್ಗೆ ಹೇಳಿಲ್ಲ? ಹೇಳಿದ್ರೆ ಏನ್ ಮಾಡ್ಬಿಡ್ತಿದ್ದೋ? ಇಬ್ರಿಗೂ ಲವ್ ಮ್ಯಾರೇಜ್ ಮಾಡಿಸೋದು ಬೇಡ ಅಂತ ನಾನೇ ಹೋಗಿ ಕನಕಾಗಿ ಹೇಳ್ಬಿಡ್ತಿದ್ದೆ. ಅಪ್ಪ ಹಾ ಹೌದಾ, ಒಂದು ಮದುವೆಗೆ 100 ಸುಳ್ಳು ಹೇಳೋದಕ್ಕೆ ಕಷ್ಟ ಆಗ್ತಿದೆ, ಇನ್ ಇಬ್ರು ಮದುವೆಗೂ ನಾನು ಎಲ್ಲಿಂದ ಸುಳ್ಳುಗಳನ್ನ ತರಲಿ? ಅಯ್ಯಪ್ಪ, ಇಷ್ಟು ದಿವಸ ನನ್ನ ಹತ್ರ ಯಾಕ್ರೋ ಹೇಳಿಲ್ಲ? ಬಾಲಾಜಿ ನಿಂಗೆ ಹೇಳ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟ ಅಪ್ಪ. ಆದ್ರೆ ಆಗಾಗ್ಲೇ ನೀನು ಗೋವಿಂದ ಕೊಟ್ಟಿರೋ ಶಾಕಲ್ಲಿದ್ದೆ. ಇದನ್ನು ಹೇಳ್ಬಿಟ್ರೆ ಬಂಡೆ ಮೇಲೆ ಬಂಡೆ ಎತ್ತಾಕ್ತಂಗಾಗತ್ತೆ ಅಂತ ನಾನೇ ಬೇಡ ಅಂತ ತಡ್ದೆ. ಒಳ್ಳೆ ಕೆಲಸ ಮಾಡಿದ್ರಿ ಕಣ. ಅವಾಗ್ಲೇ ಹೇಳಿದಿದ್ರೆ ನಿಮ್ ತಂಟೆಗೆ ಬರ್ತಿರ್ಲಿಲ್ಲ ನಾನು. ನೈಸಾಗಿ ಟ್ರಾಪ್ ಮಾಡಿದ್ರಂತ ಆಯ್ತು ನನ್ಗೆ. ಹಾಗೆಲ್ಲ ಹೇಳ್ಬೇಡ ಅಪ್ಪ, ನೀನೇ ಅಲ್ವಾ ನಮ್ಗೆ. ನಾನು ಎಲ್ಲಿ ಹೋಗಿ ಸಾಯ್ಲೋ? ಈಗ 2 ಮದುವೆ ಹೇಗ್ ಮಾಡ್ಲಿ? ಅಪ್ಪ ನೀನು ಸರಿಯಾಗಿ ಯೋಚನೆ ಮಾಡಿದ್ರೆ ಆಗೋಗುತ್ತೆ ಅಪ್ಪ, ನೀನ್ ಸರಿಯಾಗಿ ಯೋಚನೆ ಮಾಡು. ಯಾಕೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಿದೆ ಕಣ್ರೋ. ಅಪ್ಪ ನಿನ್ ಹೆಸರಿಗೆ ನರಸಿಂಹ ಅಷ್ಟೇ, ಆದ್ರೆ ನಿನಗೆ ಶ್ರೀಕೃಷ್ಣಂಗಿರೋ ಅಷ್ಟು ಬುದ್ಧಿವಂತಿಕೆನೂ ಇದೆ. ನೀನ್ ಅಂದ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತೀಯ. ಅಪ್ಪ ಇವನು ಜಾಕ್ ಹಾಕಕ್ ನೋಡ್ತಾ ಇದ್ದಾನೆ, ಹುಷಾರು. ಚೂರಿ ಮಾರಿದ್ರು ಅಷ್ಟೇ ನಿನ್ ಕತೆ. ಅಣ್ಣ ನೀನ್ ಸುಮ್ನೆ ಇರೋಣ. ನಿನ್ಗೇನು, ನೀನ್ ಅನ್ಕೊಂಡ್ ಹಾಗೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟೆ. ನಮ್ ಪ್ರೀತಿಗೆ ಮಾತ್ರ ಏನಾದ್ರೂ ಮಾಡಿ ಅಡ್ಡ ಬರ್ತಾನೆ ಇರ್ತೀಯ ನೀನು. ನೀನ್ ನಮ್ ಪಕ್ಷ ಬಿಟ್ಟು ವಿರೋಧ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ಯಾ. ಲೇ, ನಾನ್ ಯಾರ ಪಕ್ಷನೂ ಅಲ್ಲ ಕಣೋ, ರೆಕ್ಕೆ ಕಿತ್ತಿರೋ ಪಕ್ಷಿ ತರ ಆಗಿದ್ದೀನಿ ನಾನು. ನಿನಗೆ ಗೊತ್ತಾಗ್ತಿಲ್ಲ. ಈಗ ನೀವು ಲವ್ ಅಂತ ಆತರ ಪಡ್ತಾ ಇದ್ರ ಅಷ್ಟೇ. ಮದ್ವೆ ಆದ್ಮೇಲೆ ಗೊತ್ತಾಗೋದು, ಕೊಬ್ಬೆಲ್ಲ ಕರ್ಗೋಗುತ್ತೋ. ನನ್ ಮಾತ್ ಕೇಳ್ರೋ, ನಿಜ ಹೇಳ್ಬೇಕು ಅಂದ್ರೆ ಮದ್ವೆನೇ ಬೇಡ ಕಣ್ರೋ, ಹ್ಯಾಪಿ ಆಗಿರುತ್ತೆ. ಅಣ್ಣ ನೀನ್ ಹೋಗೋಣ. ನಾವು ನಿಂಗೆ ಈಕ್ವಲ್ ಆಗಿ ಲವ್ ಮ್ಯಾರೇಜ್ ಮಾಡ್ಕೋತೀವಿ ಅಂತ ಹೊಟ್ಟೆ ಕಿಚ್ಚು ನಿನ್ಗೆ. ಹೌದಪ್ಪ, ನಾನು ಒಲಿಂಪಿಕ್ ಅಲ್ಲಿ ಕಪ್ ತಗೊಂಡಿದ್ದೀನಿ ನೋಡು. ಅದೇ ತರ ಕಪ್ನ ನೀವು ತಗೊಂಡ್ರೆ ನನ್ ಕಿರೀಟ ಬಿದ್ದೋಗುತ್ತೆ ಅಂತ ಭಯ ಪಡ್ತಾ ಇದೀನಿ. ಅಯ್ಯೋ ಹುಚ್ಚ ನನ್ ಮಕ್ಳ, ಬಿದ್ದೋನ್ಗೆ ಗೊತ್ತಾಗೋದ್ರು ಬಾವಿ ಎಷ್ಟ್ ಆಳ ಅಂತ. ನೀವ್ ಬೀಳೋದಕ್ಕೆ ಯಾಕೆ ಇಷ್ಟ ಆತರ ಪಡ್ತಾ ಇದೀರ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಏಯ್ ನೀನ್ ಬಾಯಿ ಮುಚ್ಚ. ಅವ್ರವ್ರ ಕಷ್ಟ ಅವ್ರಿಗೆ ಬೇಕಾಗಿರೋದು ಅವ್ರು ಮಾಡ್ಕೊಳ್ಳಿ. ಪಕ್ಷ ಕಷ್ಟ ಆದ್ರೂ ಇದ್ ನಾವೇ ಮಾಡ್ಕೊಡಿದ್ವಿ ಅಂತ ಸುಮ್ನೆ ಹಾಕ್ತಾರೆ. ಖಂಡಿತ ಕಷ್ಟಪಡಲ್ಲಪ್ಪ. ನಾವ್ ಇಷ್ಟಪಡೋ ಹುಡುಗಿರ್ನ ಮದ್ವೆ ಆದ್ರೆ ನಾವ್ ಹ್ಯಾಪಿಯಾಗಿರ್ತೀವಿ. ನೀನೇನಾದ್ರು ಮಾಡ್ಬೇಕು ಪ್ಲೀಸ್. ಇನ್ನೇನ್ ಮಾಡೋದು, ಅನುಭವಿಸ್ಬೇಕಾಗಿರೋದು ನಾನೇ. ಬಣ್ಣದ ವೇಷ ಹಾಕಿ ನಾಟಕ ಮಾಡಿ ಸುಳ್ಳು ಹೇಳಿ ನಿಮ್ಗೆ ಮದುವೆ ಮಾಡೋದಷ್ಟು ಯೋಚನೆ ಶಕ್ತಿ ತಾಳ್ಮೆ ನನ್ನ ಹತ್ರ ಇಲ್ಲ. ತಲೆ ಡ್ರೈ ಆಗಿ ಹೋಗ್ತಿದೆ ಕಣ್ರೋ. ಉಂಟೋ ಇಲ್ವೋ ಅಂತ ಇವತ್ತು ಗೊತ್ತಾಗತ್ತೆ. ಬಂದ್ರೋ ಹೋಗೋಣ. ಅಪ್ಪ ಎಲ್ಲಿಗಪ್ಪ? ಬಂದ್ರೋ ಹೇಳ್ತೀನಿ. ಇವತ್ ನನ್ನ ಅಸ್ತಿತ್ವಕ್ಕೆ ಸವಾಲು. ಕನಕಲಕ್ಷ್ಮಿನ ನಟರಾಜು ಅನ್ನೋದು ಗೊತ್ತಾಗ್ಬೇಕು. ಅಪ್ಪ ಏನ್ ಮಾಡ್ತೀಯಾ? ನಿನ್ ಬಾಯಿ ಮುಚ್ಕೊಂಡ್ ಬಾರೋ. ಅಪ್ಪ ಹೆಸರಲ್ಲಿರೋ ರಾಜ ಏನು ಅಂತ ತೋರಿಸ್ತೀನಿ ಇವತ್ತು. ಪ್ರಶ್ನೆ ಮಾಡ್ತಾನೆ. ಮಾತ್ ಕೇಳಪ್ಪ, ನಿಲ್ಲಪ್ಪ. ಮುಂದೆ ಇಲಿ ಇರಪ್ಪ. ಏನ್ ಮಾಡ್ತೀಯ ಅಂತ? ಅಪ್ಪ 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 ಏನ್ ಮಾಡಕ್ ಹೊರಟಿದ್ಯಪ್ಪ? ಇರಪ್ಪ, ಬಾಯಿ ಮುಚ್ಕೊಂಡ್ ಬಂದ್ರು. ಅಪ್ಪ ಇವತ್ ನಾನು ಅವಳು ಗೊತ್ತಾಗ್ಬಿಡ್ಲಿ. ಅಪ್ಪ ಕನಕ 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 ಕನಕ, ಈ ಮಾವನ್ಗೆ ಏನಾಯ್ತು? ಯಾಕೆ ಹಿಂಗ್ ಚಿರಕತ್ತಾನ ಇವ? ಏನ ತಿರುಪತಿ? ಅಮ್ಮ ಏನಂತ? ಇಲ್ಲಿ ನಾನ್ ಮಾತಾಡ್ತಾ ಇರೋದು ಅವ್ರ ಹತ್ರ ಯಾಕೆ ಮಾತಾಡ್ತೀಯಾ? ತಿರುಪತಿ ಹೇಳ. ನಾ ಕೆಲವು ನಿರ್ಧಾರ ತಗೊಂಡ್ರ ಕಠಿಣವಾಗ ಇರ್ತೀನಿ. ಈ ಮನುಷ್ಯನ್ ಜೊತೆ ಮಾತಾಡಲ್ಲ ಅಂತ ಹೇಳಿದ್ರು ಮತ್ತ್ಯಾಕೆ ಶ್ರಾದ್ದಂತ ಮಾಡತ್ತಾನ? ಏನ್ ಬೇಕಂತ? ಮೊದ್ಲು ನನ್ನ ಹತ್ರ ಮಾತಾಡೋ. ತಿರುಪತಿ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಂಗಿಲ್ಲ ಅಂತ ಮನುಷ್ಯನ್ಗ. ಇದೆ ಈ ಅಹಮ್ಮೆ ಕೆಲ್ಸಕ್ಕೆ ಬಾರ್ದೇ ಇರೋದು. ನಿನ್ ಮೊಂಟಂದಿಂದ ನೀನ್ ಏನ್ ಮಾಡ್ತೀಯ ಅಂತ ನಿನಗೆ ಗೊತ್ತಾಗ್ತಿಲ್ಲ. ಮೊದ್ಲು ಗೌತಮಿ ಜೊತೆ ಮದುವೆ ನಿಲ್ಸು. ಏನಪ್ಪ ನೀನು ಸುಮ್ನೆ ಇರೋ. ನೀನಿರು ತಿರುಪತಿ. ಏನ ಏನಂದಿ?
ಓಹೋ, ಮದುವೆ ನಿಲ್ಸು ಅಂದ ತಕ್ಷಣ ನಿನ್ನ ಹಠನ ಪಕ್ಕಕ್ಕಿಟ್ಟು ಕೋಪ ತೋರಿಸ್ತಾ ಇದೀಯಾ? ಅಪ್ಪ ನೀನು ಮಕ್ಕಳ ಇಷ್ಟ ಕಷ್ಟನ ತಿಳ್ಕೊಂಡು ಅವ್ರು ಇಷ್ಟಪಟ್ಟಿದ್ದನ್ ಮಾಡು, ಅದನ್ನ ಹೇಳಕ್ ಬಂದೆ. ಮೊದ್ಲ ಮದುವೆ ನಿಲ್ಸು. ಅವ್ರ ಜೀವನ ಏನು ಅಂತ ಅವರೇ ನೋಡ್ಕೋತಾರೆ. ಅವ್ರಿಗಿಷ್ಟ ಜೀವನನ? ಹೌದು, ಅವ್ರಿಗಿಷ್ಟ ಜೀವನ ಅಂದ್ರೆ ಅವ್ರ ಇಷ್ಟಪಟ್ಟ ಜೀವನ ಅಂದ್ರೆ ಅವ್ರು ಯಾರ ಜೊತೆ ಬದುಕ್ಬೇಕು ಅನ್ಕೋತಾರೋ ಅದು. ಇವರು ನಿನ್ ಜೊತೆ ಹೇಳೋಕಾಗದೆ ಬಿಡೋಕಾಗದೆ ಒದ್ದಾಡ್ಕೊಂಡು ಸಾಯ್ತಾ ಇದ್ದಾರೆ. ಹೇಳ್ರ ಅಪ್ಪ ಅದು ಏಯ್, ನಿಮ್ ಬದುಕೋಕೊಂಡ್ರು ಹೀಗೆ ಸೈಲೆಂಟ್ ಆಗಿದ್ರೆ ಉಪಯೋಗ ಇಲ್ಲ. ಅದೇನು ಅನ್ನೋದು ಹೇಳ್ಬಿಡಿ, ಹೇಳಿ. ಅಂಜು ಬುರ್ಕರ ಹೇಳಕ್ ಆಗ್ದಿದ್ಮೇಲೆ ಏನಕ್ಕ ನೀವು ಪ್ರೀತಿಸ್ಬೇಕು? ಛೀ, ಅಪ್ಪ ಸುಮ್ಮನೆ ಇರಪ್ಪ. ಏಯ್, ಬಾಯ್ ಮುಚ್ಚೋ ಅಂಜು ಬುರ್ಕ. ಅಮ್ಮನ ಎದುರಿಗೆ ಹೇಳೋ ಧೈರ್ಯ ಇಲ್ದಿದ್ಮೇಲೆ ಪ್ರೀತಿ ಯಾಕೆ ಬೇಕು ನಿಮ್ಗೆ? ಹೆಣ್ಮಕ್ಳು ಮನ್ಸಲ್ಲಿ ಯಾರು ಆಸೆ ಹುಡ್ಸಕ್ ಹೇಳಿದ್ ನಿಮ್ಗೆ? ಏನ ಕುಡ್ದಿ ಏನ? ಕುಡ್ದು ಹುಡುಗರ್ ಕರ್ಕೊಂಬಂದ್ ಜಗಳ ತೆಗಿಯಕತ್ತಿ? ಕೊಡ್ದಿಲ್ಲ, ಕೊಡ್ದಿದ್ರೆ ಅದ್ರ ಕತೆನೆ ಬೇರೆ ಆಗಿರೋದು. ಏನ್ ಮಾಡ್ತಿದ್ದೀನಿ? ನೋಡು, ಇವಾಗ ನಾನು ಜಗಳ ಆಡಕ್ ಬಂದಿಲ್ಲ. ಮೊದ್ಲು ಇವ್ರು ಇಷ್ಟ ಆದವ್ರ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳು. ಇವನು ಗೀತನ್ ಪ್ರೀತಿಸ್ತಾ ಇದ್ದಾನೆ. ಇಲ್ಲಿ ನೋಡು, ಈ ನಿನ್ ಚಿಕ್ಕ ಮಗ ಅವಳಕ್ಕ ಪೂರ್ವಿಕಾನ್ ಪ್ರೀತಿಸ್ತಾ ಇದ್ದಾನೆ. ನಿನ್ನ ಹಠನ ನಿನ್ ಪಕ್ಕಕ್ಕಿಟ್ಟು ಇವ್ರು ಇಷ್ಟಪಟ್ಟಿರೋ ಜೀವನ ಅವ್ರಿಗೆ ಕೊಡು. ಸಂತೋಷವಾಗಿ ಬದುಕೋಕ್ಬಿಡು. ಏನ್ರೋ ನಿಮ್ಮಪ್ಪ ಹೇಳ್ತಿರೋದು ಖರೇನಾ? ಇವಾಗ್ಲಾದ್ರೂ ಹೇಳಿ ಸಾಯ್ರೋ. ಹೌದಮ್ಮ, ಗೀತನ್ ಪ್ರೀತಿಸ್ತಾ ಇದ್ದೀನಿ. ಹೌದಮ್ಮ, ನಾನು ಪೂರ್ವಿನ ಪ್ರೀತಿಸ್ತಾ ಇದ್ದೀನಿ. ಕೇಳಿಸ್ಕೊಂಡ? ಇವಾಗ್ಲಾದ್ರೂ ನಿನ್ ಮಕ್ಕಳು ಇಷ್ಟಪಟ್ಟು ಹುಡುಗಿ ಜೊತೆ ಮದುವೆ ಮಾಡಿಸು. ಅದು ಆಗಂಗಿಲ್ಲ. ಯಾಕಾಗಲ್ಲ? ನಾವ್ ಒಪ್ಕೊಳಂಗಿಲ್ಲ. ನೀನು ಒಪ್ಕೊಳ್ಳೋದೇನು? ನೀನು ಹೊತ್ತು ಹೆತ್ತಿರ್ಬೋದು, ನಾನು ಹೆತ್ತು ತಂದೆನೆ. ನನಗೂ ಕೆಲವು ಹಕ್ಕುಗಳಿದೆ. ನೀನ್ ಮದುವೆ ಮಾಡ್ದಿದ್ರೇನು ನಾನ್ ಮಾಡಿಸ್ತೀನಿ. ದೊಡ್ಡವನು ಮದುವೆ ನೋಡೋ ಅಂತ ಅದೃಷ್ಟ ನನಗೆ ಸಿಗ್ಲಿಲ್ಲ. ನೀನು ಒಪ್ಪದೇ ಇರ್ಲಿ, ನೀನ್ ಬರ್ದೇ ಇರ್ಲಿ, ಇವರಿಬ್ರು ದೇವಸ್ಥಾನ ಕರ್ಕೊಂಡೋಗಿ ಅವರಿಬ್ರು ಜೊತೆ ಮದುವೆ ಮಾಡಿಸ್ತೀನಿ. ನೀನ್ ಅದಂಗೆ ತಡಿತೀಯೋ ನಾನು ನೋಡ್ತೀನಿ. ನಡೆಸ್ತೀಯಾ? ನನ್ನ ದಾಟ್ಕೊಂಡ್ ಹೋಗಿ ಮಾಡಿಸ್ತೀಯಾ? ನಡೆಸ್ತೀನಿ. ಹೌದಾ? ಹಂಗಾರ ಮಾಡಿ ನೀ ನೋಡೋಣ. ಈ ಮನೆಯಾಗ ನನ್ನ ಹೆಣ ಎತ್ತಿ ಆಮ್ಯಾಲ ಅವರಿಬ್ರ ಮದ್ವೆ ಮಾಡಿಸ್ ನೀ ನೋಡ್ತೀನ. ಅಮ್ಮ, ಅಮ್ಮ ಅಮ್ಮ, ಅಮ್ಮ 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 ಬಾಗಿಲು ತೆಗೆಯಮ್ಮ. ಅಮ್ಮ ಬಾಗಿಲು ತೆಗೆಯಮ್ಮ. ಅಮ್ಮ ಬಾಗಿಲು ತೆಗೆಯಮ್ಮ. ಅಮ್ಮ ಕನಕೋ. ಏನ್ ತಿರುಪತಿ, ಏನಂತ? ಯಾಕೆ ಕಿರ್ಚಾಕತ್ತ ನಿಮ್ಮಪ್ಪ? ಇದೆಲ್ಲ ಕನಸ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಇವಳು ಹಠ ಮಾಡಿ ಇನ್ನೇನ್ ಮಾಡ್ಕೋತಾಳ ಅಂತ ಭಯ ಆಗ್ತಿದೆ. ಇವಾಗ ಇವಳಿಗೆ ಇವರಿಬ್ರು ಮದುವೆ ವಿಷಯ ಹೇಳಿದ್ರೆ ಮುಂಚೆ ವಿಷಯ ಕುಡ್ದಂಗೆ ಇನ್ನೇನ್ ಮಾಡ್ಕೊಂಡ್ಬಿಡ್ತಾಳೋ. ಆಮೇಲೆ ನಾನು ಎಲ್ಲಿಗೆ ಓಡ್ಲಿ? ದೇವ್ರೆ, ಏನ್ ಮಾಡೋದು ಇವಾಗ? ಏನಂತ? ಯಾಕೆ ಕಿರ್ಚಾಕತ್ತನ? ಗೊತ್ತಿಲ್ಲಮ್ಮ, ನಂಗೇನ್ ಗೊತ್ತು? ಅಪ್ಪ ಅಮ್ಮ ಕೇಳ್ತಿದಾರಲ್ಲ, ಹೇಳು. ಏನಿಲ್ಲ ಕಣ್ರೋ, ನಾನ್ ಕರೆದ್ರೆ ನಿಮ್ಮಮ್ಮ ಬರ್ತಾಳೆ ಇಲ್ವೋ ಅಂತ ಚಿಕ್ಕ ಟೆಸ್ಟ್ ಮಾಡ್ದೆ, ಬಂದ್ಬಿಟ್ಟು. ನೀವೇನಾದ್ರು ಮಾತಾಡ್ಕೊಳ್ಳೋದಿದ್ರೆ ಮಾತಾಡ್ಕೊಳ್ಳಿ, ಬರ್ತೀನಿ. ಅಪ್ಪ ಬರ್ತಾ ಬರ್ತಾ ನಿಮ್ಮಪ್ಪನ್ ಹುಚ್ಚ ಹೆಚ್ಚಾಗತಿ. ಸ್ವಲ್ಪ ನೋಡ್ಕೊರಿ ಈ ಮನುಷ್ಯನ. ಏನೋ ದೊಡ್ಡದಾಗಿ ಹೇಳ್ಬಿಡ್ತೀನಿ ಅನ್ನೋ ತರ ಕರ್ಕೊಂಬಂದ್ರು. ನಾನು ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗುತ್ತೆ ಅನ್ಕೊಂಡೆ. ಅಮ್ಮನ್ ನೋಡ್ತಿದ್ದಂಗೆ ಇವ್ರ ಕೈ ಕಾಲಾದ್ರೋಯ್ತು. ಹೆಂಗೆ ಎಸ್ಕೇಪ್ ಆಗಿ ಹೋಗ್ತಾರೋ ನೋಡು.